ಓಂ ಶಾಂತಿ. ಸ್ವಯಂ ವ್ಯಕ್ತಿತ್ವ ನಿರ್ವಹಣೆ. ಸ್ವಯಂ ಅರಿವು ಒತ್ತಡ ಮುಕ್ತ ಜೀವನದ ಮೊದಲ ಹೆಜ್ಜೆ. ಸ್ವಯಂ ಅರಿವು ಎಂದರೇನು? ಸ್ವ ವ್ಯಕ್ತಿತ್ವ ನಿರ್ವಹಣೆಯ ಪ್ರಮುಖ ಅಡಿಪಾಯವೇ ಸ್ವಯಂ ಅರಿವು. ಸರಳವಾಗಿ ಹೇಳುವುದಾದರೆ ಇದು ಒಬ್ಬರ ಸಾಮರ್ಥ್ಯ, ದೌರ್ಬಲ್ಯ, ಭಾವನೆಗಳು ಮತ್ತು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ಇದರಲ್ಲಿ ನಿಮ್ಮ ಭಾವನೆಗಳು ನಿಮ್ಮ ಮೇಲೆ ಮತ್ತು ನಿಮ್ಮ ಸುತ್ತಲಿನ ಜನರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಅರಿಯುವುದು ಸೇರಿರುತ್ತದೆ. ಬಹುತೇಕ ಜನರು ತಾವು ಸ್ವಯಂ ಅರಿವು ಹೊಂದಿದ್ದೇವೆ ಎಂದು ಭಾವಿಸುತ್ತಾರೆ. ಆದರೆ ಸಂಶೋಧನೆಯ ಪ್ರಕಾರ ಕೇವಲ 10-15% ಜನರು ಮಾತ್ರ ನಿಜವಾಗಿಯೂ ಈ ಕೌಶಲ್ಯವನ್ನು ಹೊಂದಿರುತ್ತಾರೆ. ಒತ್ತಡ ಮುಕ್ತ ಜೀವನಕ್ಕೆ ಸ್ವಯಂ ಅರಿವು ಏಕೆ ಅಗತ್ಯ? ನಿಮ್ಮ ದೈನಂದಿನ ಜೀವನದಲ್ಲಿನ ಒತ್ತಡದ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಸ್ವಯಂ ಅರಿವು ಒಂದು ಪ್ರಮುಖ ಸಾಧನವಾಗಿದೆ. ನೀವು ಯಾವ ವಿಷಯಕ್ಕೆ ಹೆಚ್ಚು ಗೊಂದಲಗೊಳ್ಳುತ್ತೀರಿ ಅಥವಾ ಯಾವ ಭಾವೋದ್ವೇಗಗಳನ್ನು ನಿಮ್ಮನ್ನು ತಪ್ಪು ನಿರ್ಧಾರಗಳಿಗೆ ಅಥವಾ ಹಠಾತ್ ಪ್ರತಿಕ್ರಿಯೆಗಳಿಗೆ ಪ್ರೇರೇಪಿಸುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ನೀವು ಅವುಗಳನ್ನು ನಿರ್ವಹಿಸಲು ಸಾಧ್ಯ. ಭಾವನೆಗಳ ಮೂಲ ತಿಳಿಯುವುದು. ನಿಮ್ಮಲ್ಲಿ ಕೋಪ, ಆತಂಕ ಅಥವಾ ಬೇಸರದಂತಹ ಭಾವನೆಗಳು ಏಕೆ ಹುಟ್ಟುಕೊಳ್ಳುತ್ತವೆ ಎಂಬುದನ್ನು ಸ್ವಯಂ ಅರಿವು ನಿಮಗೆ ತಿಳಿಸುತ್ತದೆ. ಈ ತಿಳುವಳಿಕೆ ಇಲ್ಲದ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯ ಆಗುವುದಿಲ್ಲ. ಇದು ದೈನಂದಿನ ಒತ್ತಡವನ್ನು ಹೆಚ್ಚಿಸುತ್ತದೆ. ಆರೋಗ್ಯಕರ ನಿರ್ಧಾರಗಳು. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನೀವು ಅರಿತಾಗ ನಿಮಗೆ ಸರಿಹೊಂದುವ ಆಯ್ಕೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಇದು ಅನಗತ್ಯ ಒತ್ತಡವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಒಳಗಿನಿಂದ ಶಾಂತಿ. ಸ್ವಯಂ ಅರಿವು ನಿಮ್ಮನ್ನು ನೀವು ಪ್ರೀತಿಸುವ ಮತ್ತು ಗೌರವಿಸುವ ಪ್ರಕ್ರಿಯೆ ಭಾಗವಾಗಿದೆ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ ನೀವು ಹೆಚ್ಚು ಶಾಂತವಾಗಿ ಮತ್ತು ಸಮಾಧಾನದಿಂದ ಇರುತ್ತೀರಿ. ಇದು ಒತ್ತಡ ಮುಕ್ತ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಸ್ವಯಂ ಅರಿವನ್ನು ಅಭಿವೃದ್ಧಿಪಡಿಸುವುದು ಹೇಗೆ? ಈ ಪ್ರಮುಖ ಕೌಶಲ್ಯವನ್ನು ಸುಧಾರಿಸಲು ನೀವು ಪ್ರಾಯೋಗಿಕ ಮಾರ್ಗಗಳು ಇಲ್ಲಿವೆ. ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸಿ. ನೀವು ಯಾವ ವಿಷಯಗಳಿಗೆ ಸುಲಭವಾಗಿ ಗೊಂದಲಗೊಳ್ಳುತ್ತೀರಿ ಮತ್ತು ಯಾವುದು ನಿಮ್ಮ ದುರ್ಬಲ ಅಂಶ ಎಂಬುದನ್ನು ಮೊದಲು ಪ್ರಾಮಾಣಿಕವಾಗಿ ಗುರುತಿಸಿ. ದಿನಚರಿ ನಿರ್ವಹಿಸಿ. ನಿಮ್ಮ ಆಲೋಚನೆಗಳು, ಪ್ರಕ್ರಿಯೆಗಳು ಮತ್ತು ಅನುಭವಗಳನ್ನು ಬರೆಯಲು ದಿನಚರಿ ಬಳಸಿ. ಇದರಿಂದ ನಿಮ್ಮ ಮಾನಸಿಕ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಪ್ರತಿಕ್ರಿಯೆ ಕೇಳಿ. ಸ್ನೇಹಿತರು, ಕುಟುಂಬ ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯವನ್ನು ಪಡೆಯಿರಿ. ಇದು ನೀವು ಇತರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೀರಿ ಎಂಬ ಬಗ್ಗೆ ಹೊಸ ಒಳನೋಟ ನೀಡುತ್ತದೆ. ಮೈಂಡ್ಫುಲ್ನೆಸ್ ಅಭ್ಯಾಸ ಅಂದರೆ ಯಾವುದೇ ತೀರ್ಪಿಲ್ಲದೆ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳ ಬಗ್ಗೆ ಗಮನ ಹರಿಸುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಸುಲಭವಾಗುತ್ತದೆ. ಸ್ವಯಂ ಅರಿವು ಕೇವಲ ಒಂದು ಕೌಶಲ್ಯವಲ್ಲ, ಇದು ಒತ್ತಡ ಮತ್ತು ನಕಾರಾತ್ಮಕ ಭಾವನೆಗಳಿಂದ ನಿಮ್ಮನ್ನು ರಕ್ಷಿಸುವ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ. ಓಂ ಶಾಂತಿ.